ಅಣ್ಣನ ಬೆನ್ನಿನ ಕೂಸುಮರಿಗುಂಬೆ ಮನ್ನಿಸು ಇಲ್ಲವೇ ದಂಡಿಸು. ನೀನು ಪ್ರೀತಿ ಮಾಡ್ತಿದ್ದ ವಿಚಾರವನ್ನು ಮುಚ್ಚಿಟ್ಟು ಎಂತ ಅನ್ಯಾಯ ಮಾಡ್ಕೊಂಡ್ಬಿಟ್ಟ. ಈ ಪ್ರೀತಿ ವಿಚಾರವನ್ನು ನನಗೆ ತಿಳಿಸಿದ್ರೆ ನಾನ್ ನಿಂತು ಬಗೆಹರಿಸ್ತಿದ್ನಲ್ಲಮ್ಮ. ಎಲ್ಲ ವಿಚಾರವನ್ನು ಗುಟ್ಟಾಗಿ ಮುಚ್ಚಿಟ್ಟು ನೀನು ಮೋಸ ಹೋಗಿ ನನಗೂ ಮೋಸ ಮಾಡ್ಬಿಟ್ಟು ನನ್ನ ಮನೆಯನ್ನ ಬಂದ್ ಮಾಡಿ ಹೋಗ್ಬಿಟ್ಯಾನಂತ. ನೀನು ಪ್ರೀತಿ ಮಾಡ್ತಿದ್ದ ವಿಚಾರವನ್ನ ನಾನು ನಿನಗೆ ಬರದ ಈ ಪ್ರೇಮ ಪತ್ರಗಳಿಂದ ತಿಳ್ಕೊಳ್ಳಾಗಾಯ್ತು. ನೀನು ಮೋಸ ಹೋಗಿ ನನಗೂ ಮೋಸ ಮಾಡ್ದಿಯಲ್ಲ. ನಿನ್ನ ಪ್ರೀತಿಸೋದ್ರಿಂದ ಮೋಸವಾಗಿದ್ರೆ ನಾನ್ ನಿಂತು ಬಗೆಹರಿಸ್ತಿದ್ದೆ. ಯಾಕೆ ಈ ರೀತಿ ಮಾಡ್ಕೊಂಡೆ? ನಿನ್ನ ಅಣ್ಣ ತಂಗಿಯ ನೆನಪು ನಿನಗೆ ನಮ್ಮ ಅಕ್ಕಂಗೆ ಪ್ರೀತಿ ಆಸೆ ತೋರಿಸಿ ಮೋಸ ಮಾಡಿದ ವಿನಯ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಣ್ಣ. ಅವನ ಸಂಸಾರನ ಛಿದ್ರ ಛಿದ್ರ ಮಾಡಿ ಅವನು ಜೀವನ ಪೂರ್ತಿ ವಿಲ 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 ಅಂತ ಒದ್ದಾಡ ಹಾಗೆ ಮಾಡ್ಲಿಲ್ಲ. ಇವಳು ನಿನ್ನ ಓಡ ಹುಟ್ಟಿದ ತಂಗಿ ತರ ಅಲ್ವೇ ಅಲ್ಲ ಅಣ್ಣ. ಬೇಡಮ್ಮ ಬೇಡ. ಈಗಾಗ್ಲೇ ಒಬ್ಬ ತಂಗಿಯನ್ನು ಕಳ್ಕೊಂಡು ಆರೇ ಜೀವವಾಗಿ ಬದುಕ್ತಾ ಇದ್ದೀನಿ. ಮತ್ತೆ ನಿನ್ಗೇನಾದ್ರೂ ಆದ್ರೆ ನಾನ್ ಬದುಕಿ ಪ್ರಯೋಜನವೇನು? ಅಣ್ಣ ನೀನು ದೀಪ ಒಂದೇ ಹೋಲಿಕೆ ಇರೋದ್ರಿಂದ ದೀಪಾಳ ಪ್ರತಿರೂಪವನ್ನು ನಾನು ನಿನ್ನಲ್ಲಿ ಕಾಣ್ತಾ ಇದ್ದೀನಿ. ನೀನ್ ನನ್ನ ಜೊತೆಲಿರ್ಬೇಕಮ್ಮ. ಇಲ್ಲ ಅಂದ್ರೆ ನಾನು ಪಟ್ಟ ಶ್ರಮವೆಲ್ಲ ನೀರಿನಲ್ಲಿ ಹೋಮ ಮಾಡಿದಾಗುತ್ತೆ ತಾಯಿ. ಜಾಸ್ತಿ ಚಿಂತೆ ಮಾಡಬೇಡ, ನನಗೇನು ಆಗೋದಿಲ್ಲ. ನೀನು ಧೈರ್ಯವಾಗಿರು. ನೀನು ಹೇಳೋದು ನೋಡಿದ್ರೆ ಮೋಸ ಮಾಡಿದ ವಿನಯ್ನ ಸುಮ್ಮನೆ ಬಿಟ್ಬಿಡು ಅಂತ್ಯ. ನೆವರ್, ಸಾಧ್ಯನೇ ಇಲ್ಲ. ಅವನಿಗೆ ಸರಿಯಾದ ಶಿಕ್ಷೆನ ನಾನು ಕೊಡ್ತೀನಿ ಅಣ್ಣ. ನಾನು ಏನು ಮಾಡ್ತೀನಿ ಅಂತ ಜಸ್ಟ್ ನೋಡ್ತಾ ಇರೋ ಅಷ್ಟೇ, ಗೊತ್ತಾಯ್ತಲ್ಲ? ಅದಾಗಲ್ಲಮ್ಮ. ನನ್ನ ಮಾತನ್ನ ಸ್ವಲ್ಪ ಕೇಳು. ಯಾವುದಕ್ಕೂ ದುಡುಕ್ಬಾರ್ದಮ್ಮ. ದುಡುಕು ಬಾಳ ಕೆಡುಕು ತಾಯಿ, ಬಾಳ ಕೆಡುಕು. ಅಣ್ಣ, ನಿನಗೆ ನನ್ನ ಮೇಲೆ ನಂಬಿಕೆ ಪ್ರೀತಿ ಇದೆಯೋ ಇಲ್ವಾ ಅಷ್ಟೇ ಹೇಳು. ತಾರಾ, ಏನ್ ಮಾತು ಅಂತ ಆಡ್ತಾ ಇದೀಯಾ? ಈ ಪ್ರೀತಿ ಇರೋದಕ್ಕೆ ತಾನೆ ನೀನು ಯಾವ ಕೆಟ್ಟ ನಿರ್ಧಾರಕ್ಕೂ ಕೈ ಹಾಕ್ಬಾರ್ದು ಅಂತ ಹೇಳ್ತಾ ಇರೋದು. ಅಣ್ಣ, ನಿನಗೆ ನನ್ನ ಮೇಲೆ ನಂಬಿಕೆ ಇದ್ರೆ ಅಷ್ಟು ಸಾಕು. ಈ ತಾರ ಏನು ಮಾಡ್ತಾಳೆ ಅಂತ ನೋಡ್ತಾ ಇರು.
ಪ್ರೀತಿ ಮಾಡಿ ಮೋಸ ಮಾಡೋ ಪ್ರತಿಯೊಬ್ಬ ಹುಡುಗನಿಗೂ ನಾನು ಕಲಿಸೋ ಪಾಠ ಪರಿಪಾಠವಾಗಿ ಉಳಿಬೇಕು. ಇನ್ನು ಮುಂದೆ ಯಾವ್ದಾದ್ರ ಹುಡುಗಿನ ಪ್ರೀತಿ ಮಾಡೋದಿರ್ಲಿ, ಕಣ್ಣೆತ್ತಿ ನೋಡುವಾಗ್ಲೂ ಭಯ ಪಡ್ಬೇಕು ಅಣ್ಣ. ಹಾಗೆ ಮಾಡ್ಲಿಲ್ಲ ಅಂದ್ರೆ ನಾನು ಈ ಜನ್ಮದಲ್ಲಿ ಹೆಣ್ಣಾಗಿ ಹುಟ್ಟಿದಕ್ಕೂ ಸಾರ್ಥಕ. ನಾನು ಏನು ಮಾಡ್ತೀನಿ ಅಂತ ಜಸ್ಟ್ ನೋಡ್ತಾ ಇರೋ ಅಷ್ಟೇ. ಅದಾಗಲ್ಲಮ್ಮ, ನನಗೇನು ಒಂದು ತಿಳಿತಾ ಇಲ್ಲ. ಒಟ್ನಲ್ಲಿ ನನ್ನ ಒಡ ಹುಟ್ಟಿದ ತಂಗಿ ಅಂತ ಇರೋದು ನೀನು ಒಬ್ಬಳೆ. ನಿನ್ಗೇನಾದ್ರೂ ಆಗ್ಬಾರ್ದು. ನೀನಾದ್ರೂ ನನ್ನ ಜೊತೆಲಿ ಸಂತೋಷದಿಂದ ಖುಷಿಯಾಗಿರ್ಬೇಕು ಕಣಮ್ಮ. ಇಲ್ಲ ಅಂತಂದ್ರೆ ಈ ನಿನ್ನ ಅಣ್ಣನ ಬದುಕು ಹಾಳು ಕೊಂಪೆ. ಏನು ಆಗಲ್ಲ, ನೀನ್ ಧೈರ್ಯವಾಗಿರು. ನನ್ನ ಮಾತು ಕೇಳೋ ಅಷ್ಟೇ. ಏನು ಆಗಲ್ಲ ಅಣ್ಣ, ಏನು ಆಗಲ್ಲ. ಮಾಡಬಾರ್ದಾಗಿತ್ತು. ಏನ್ ಮಾಡೋದು? ಬ್ರಹ್ಮ ಬರೆದ ಲಿಖಿತವನ್ನು ಅಳಪೋದಕ್ಕೆ ಆಗುತ್ತಾ? ಇಲ್ಲವಲ್ಲ. ಒಟ್ಟಿನಲ್ಲಿ ಬಂದಂತ ಗಂಡಾಂತರಗಳನ್ನು ಎದುರಿಸಬೇಕಷ್ಟೇ. ಕರ್ತೆ ಎದುರಿಸಬೇಕು. ಹೌದು ಗೌಡ್ರೆ, ನೀವ್ ಹೇಳೋದು ಸತ್ಯ. ಹಣೆ ಬರಕ್ಕೆ ಹೊಣೆಯಾರು. ಒಟ್ಟಲ್ಲಿ ನಾನು ಪ್ರೀತಿಯಿಂದ ಸಾಕಿದ ನನ್ನ ಮುದ್ದಿನ ತಂಗಿಯನ್ನು ಆ ದೇವರು ತನ್ನ ಪಾದ ಸೇರಿಸ್ಕೊಂಡು ಸಮಾಧಾನ ಮಾಡ್ಕೋ ಕಾರ್ತಿಕ್, ಸಮಾಧಾನ ಮಾಡ್ಕೋ. ಆ ವಿಧಿಯಾಟದ ಮುಂದೆ ನಮ್ಮದೇನು ನಡೆಯಲಪ್ಪ. ನೀನು ಅಳುವುದರಿಂದ ನಿನ್ನ ತಂಗಿ ಸತ್ತು ಹೋಗಿದ್ದಾಳೆ, ಮತ್ತೆ ಹುಟ್ಟಿ ಬರ್ತಾಳ? ಇಲ್ಲವಲ್ಲ. ಮುಂದೆ ಮುಂದೆ ಏನ್ ಮಾಡಬೇಕು ಅದ್ರ ಕಡೆ ಗಮನ ಕೊಡು. ಕಳೆದು ಹೋದರ ಬಗ್ಗೆ ಚಿಂತಿಸಿ ಫಲವಿಲ್ಲಪ್ಪ, ಫಲವಿಲ್ಲ ಕಾರ್ತಿಕ್. ಹೌದಪ್ಪ ಗೆಳೆಯ, ಏನೋ ವಿಷಗಳಿಗೆ ನಡಿಬಾರ್ದು ನಡೆದೋಗಿದೆ. ದುಃಖ ಪಡೋದು ಬಿಟ್ಟು ಆ ಕೆಟ್ಟಗಳನ್ನ ಮರ್ತ್ಬಿಡಪ್ಪ. ಯಾಕೆ ಅಂದ್ರೆ ಆ ಪ್ರೀತಿ ವಾತ್ಸಲ್ಯನ ಇರುವೊಬ್ಬ ತಂಗಿಯೊತ್ತು ಎತ್ಕೊಂಡು ಅನಂತತೆ ಮುಚ್ಕೊಳಪ್ಪ. ಏನಂದಿದ್ದು? ಏನೋ ವಿಷಯಗಳಿಗೆ ನಡಿಬಾರ್ದು, ನಡೆದೋಯ್ತು, ಮರ್ತು ಬಿಡು ಅಂತಾನ. ನೆವರ್. ಅದು ಮಾತ್ರ ಸಾಧ್ಯ ಇಲ್ಲ. ನನ್ನ ಅಕ್ಕನಿಗೆ ಪ್ರೀತಿ ಆಸೆ ತೋರಿಸಿ ಮೋಸ ಮಾಡಿದ ವಿನಯ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಹಂಗಂದ್ರೆ ನೀನ್ ಹೇಳ್ತಾ ಇರೋದು ಆ ಧರ್ಮನ ತಮ್ಮ ತಾನೇ ವಿನಯ್? ಹೌದು ಗೌಡ್ರೆ, ಅವನೇ ನನ್ನ ತಂಗಿನ ಪ್ರೀತಿಸುವ ನಾಟಕವಾಡಿ ಮೋಸ ಮಾಡಿದ್ದಾನೆ. ಅದಕ್ಕೆ ಈ ಕಾಗದ ಪತ್ರಗಳೇ ಸಾಕ್ಷಿ. ಆ ಕಳ್ಳಬಟ್ಟಿ ಮಗ ಇಂಥ ಕೆಲಸ ಮಾಡಿದ್ದಾನ. ಅವನನ್ನ ಸುಮ್ಮನೆ ಬಿಡಬಾರ್ದು. ಅವನಿಗೆ ಒಪ್ಪಿಸಿ ಜೀವಂತ ಜೈಲಿನಲ್ಲಿ ಕೊಳೆಯಾಗಿ ಮಾಡಬೇಕು. ಇಲ್ಲ ಗೌಡ್ರೆ, ಇಲ್ಲ. ಅವ್ರನ್ನ ಕಾನೂನ್ಗೆ ಒಪ್ಸಿದ್ರೆ ಶಿಕ್ಷೆಯಿಂದ ಹೇಗಾದ್ರೂ ತಪ್ಪಿಸ್ಕೊಬಿಡ್ತಾರೆ. ಅವ್ರಿಗೆ ನಾನೇ ಒಂದ್ ಗತಿ ಕಾಣಿಸ್ತೀನಿ ಗೌಡ್ರೆ. ಅವ್ರನ್ನ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಗೌಡ್ರೆ, ಸುಮ್ಮನೆ ಬಿಡೋದಿಲ್ಲ. ಹೌದು, ಅವ್ರನ್ನ ಸುಮ್ಮನೆ ಬಿಡಬಾರ್ದು. ಅಂತೆಯವ್ರನ್ನ ಸಮಯ ನೋಡಿ ಗುಂಡಿ ತೋಡು ಊತ ಕೊಡ್ಬೇಕು ಕಾರ್ತಿಕ್. ಈ ಭೂಮಿ ಮೇಲೆ ಬದುಕೋಕ್ ಬಿಡ್ಲೇಬಾರ್ದು ಕಾರ್ತಿಕ್. ಅಂತ ನಿಮ್ಮ
ನಿಮ್ಮ ಬೆಂಗಾವಲಾಗಿ ಸದಾ ನಾನಿರ್ತೀನಿ. ಬಂದಂತ ಗಂಡಾಂತಗಳನ್ನ ನಾನು ಎದುರಿಸ್ತೀನಿ. ನೀನು ಏನ್ ಬೇಕಾದ್ರೂ ಮಾಡು, ಅದಕ್ಕೆ ನಾನಿರ್ತೀನಿ. ಅಂತ ಕುಲಘಾತ ಕೆಲಸ ಮಾಡುವ ಕಾಮಘಾತಕರನ್ನ ಈ ಭೂಮಿ ಮೇಲೆ ಬದುಕೋಕ್ ಬಿಡ್ಲೇಬಾರ್ದು. ಕಾರ್ತಿಕ್, ಸುಟ್ಟು ಬೂದಿ ಮಾಡ್ಬಿಡ್ಬೇಕು. ಹೌದು ಕಾರ್ತಿಕ್, ಹೌದು ಕಾರ್ತಿಕ್. ಇವು ಸಣ್ಣ ವಿಷ ಜಂತುಗಳಪ್ಪ, ಮುಂದೆ ಬಿಟ್ರೆ ದೊಡ್ಡ ವಿಷ ಜಂತುಗಳಾಗಿ ನಮ್ಮನ್ನೇ ನುಂಗೋಕ್ ಬರ್ತವೆ. ನಮ್ಮ ಸಹಕಾರ ನಿನ್ನ ಮೇಲೆ ಇದ್ದೇ ಇರುತ್ತೆ. ನೀನು ಏನ್ ಬೇಕಾದ್ರೂ ಮಾಡು, ಎದುರುಬೇಡ ಕಾರ್ತಿಕ್, ಎದುರುಬೇಡ. ಗೌಡ್ರೆ, ನಿಮ್ಮ ಸಹಾಯ ಸಹಕಾರದ ಅವಶ್ಯಕತೆ ಸದ್ಯಕ್ಕೆ ನಮಗಿಲ್ಲ. ಅವರನ್ನ ಯಾವ ರೀತಿ ಶಾಂತಿಯಿಂದ ನಿರ್ನಾಮ ಮಾಡಬೇಕು ಅಂತ ಈ ತಾರುಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾ, ಬೈ ನೀವುಗಳು ನಮ್ಮ ಜೊತೆ ಇರ್ತೀನಿ ಅಂತ ಹೇಳಿದ್ರಲ್ಲ, ಅಷ್ಟು ಧೈರ್ಯ ಸಾಕು ನಮ್ಗೆ. ಸರಿ ಅಮ್ಮ, ನಿನ್ನ ಧೈರ್ಯವನ್ನು ನಾನು ಮೆಚ್ಚಿದ್ದೆ. ನಾವಿನ್ನು ಬರ್ತೀವಮ್ಮ. ಸರಿ ಗೌಡ್ರೆ. ನಾವಿನ್ನು ಬರ್ತೀವಪ್ಪ. ಯಾರ ಮಾತಕ್ಕೂ ತಲೆ ಕೆಡಿಸ್ಕೋಬೇಡ. ಏನ್ ಮಾಡ್ಬೇಕು ಮಾಡ್ತೀನಿ ಅಂತ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಬಾ ನನ್ ಜೊತೆ.